ಬಿ.ಕಾಮ್ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 6 ಉಪಭೋಗವಾದ. ಇದನ್ನು ಮೂಲತಃ ಆಶೀಶ್ ನಂದಿ ಅವರು ಬರೆದಿದ್ದಾರೆ. ಇದನ್ನು ಅನುವಾದ ಮಾಡಿದವರು ಕೆ.ವಿ. ಅಕ್ಷರ್ ಅವರು. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಧ್ಯಾಯ 6 ಉಪಭೋಗದ ಭಾಗ 1 ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಕರ್ತರಾದಂತಹ ಮೂಲ ಕವಿ ಮತ್ತು ಅನುವಾದ ಕವಿಯವರ ಕರ್ತ ಕೃತಿ ಪರಿಚಯವನ್ನು ಮತ್ತು ಅವರ ಅಧ್ಯಾಯದ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತೆಯ ಪರಿಚಯವನ್ನು ನೋಡೋದಾದರೆ, ಆಶೀಶ್ ನಂದಿ ಅವರು ಬಿಹಾರ ರಾಜ್ಯದ ಭಾಗಲಪುರದಲ್ಲಿ ಮೇ 13, 1937ರಲ್ಲಿ ಬಂಗಾಳಿ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಜನಿಸಿದರು. ಆಶೀಶ್ ನಂದಿಯವರಿಗೆ 3 ಜನ ಮಕ್ಕಳು. ಹುಟ್ಟಿದ ನಂತರ ಕುಟುಂಬವನ್ನು ಕಲ್ಕತ್ತಾಗೆ ಸ್ಥಳಾಂತರಿಸಲಾಯಿತು. ನಂದಿಯವರು ತಾಯಿ ಕಲ್ಕತ್ತಾದ ಲಾ ಮಾರ್ಟಿನಿಯರ್ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದರು. ನಾಗಪುರದ ಆಲ್ಮೇಟರ್ ವಿಶ್ವವಿದ್ಯಾಲಯದಿಂದ M.A. ಪದವಿಯನ್ನು ಪಡೆದುಕೊಂಡರು. ರೋಲ್ ಆಫ್ ಎ ವ್ಯಾಲ್ಯೂಡ್ ಆಬ್ಜೆಕ್ಟ್ ಇನ್ ಪರ್ಸನಾಲಿಟಿ, ಎ ಕ್ಲಿನಿಕಲ್ ಟೆಕ್ನಾಲಜಿಕಲ್ ಸ್ಟಡಿ ಆಫ್ ಮನಿ ಎಂಬ ವಿಷಯ ಕುರಿತು ಮಹಾಪ್ರಬಂಧವನ್ನು ರಚಿಸಿ ಗುಜರಾತ್ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದರು. ದೆಹಲಿಯ ಅಭಿವೃದ್ಧಿಶೀಲ ಸಮಾಜಗಳ ಅಧ್ಯಯನ ಕೇಂದ್ರದಲ್ಲಿ ಅಂದರೆ CSDS ಯುವ ಅಧ್ಯಾಪಕರಾಗಿ ಸೇರಿಕೊಂಡ ನಂದಿಯವರು ನಂತರ ಅದರ ನಿರ್ದೇಶಕರಾಗಿ ನಿವೃತ್ತಿಯನ್ನು ಪಡೆದರು. ನಂದಿಯವರು ರಾಜಕೀಯ ಮನಃಶಾಸ್ತ್ರಜ್ಞ, ಸಾಮಾಜಿಕ ಸಿದ್ಧಾಂತಿ ಹಾಗೂ ಶ್ರೇಷ್ಠ ವಿಮರ್ಶಕರು. ಯುರೋಪಿಯನ್ ವಸಾಹತುಶಾಹಿ, ಅಭಿವೃದ್ಧಿ, ಆಧುನಿಕತೆ, ಜಾತ್ಯತೀತತೆ, ವಿಜ್ಞಾನ, ತಂತ್ರಜ್ಞಾನ, ಪರಮಾಣುವಾದ ಕುರಿತು ಸೈದ್ಧಾಂತಿಕ ವಿಮರ್ಶಾ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಕ್ರಿಸ್ತಶಕ 2007ರಲ್ಲಿ ಜಪಾನಿನ ಫುಕುವೋಕಾ ಏಷ್ಯಾದ ಕಲ್ಚರ್ ಗ್ರ್ಯಾಂಡ್ ಪ್ರಶಸ್ತಿ, 2019ರಲ್ಲಿ ಜರ್ಮನಿಯ ಕೋಡ್ಲರ್ ಫೌಂಡೇಶನ್ನಿಂದ ಹ್ಯಾನ್ಸ್ ಕಿಲಿಯನ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪುರಸ್ಕಾರಗಳು ಇವರಿಗೆ ಸಂದಿವೆ. ಬೇರೆ ಬೇರೆ ವಿದೇಶಿ ವಿದ್ಯಾಲಯಗಳಲ್ಲಿ ಫೆಲೋ ಆಗಿದ್ದರು. ಇತ್ತೀಚೆಗೆ 2024ರಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸ ನೀಡಿದ್ದಾರೆ. ಇಷ್ಟು ಮೂಲ ಕವಿಯವರ ಪರಿಚಯವಾಗಿತ್ತು. ಇನ್ನು ಅನುವಾದಕ ಕವಿ ಪರಿಚಯ. ಅನುವಾದ ಕವಿ ಯಾರು ಅಂದರೆ ಕೆ.ವಿ. ಅಕ್ಷರ್ ಅವರ ಬಗ್ಗೆ ನೋಡೋದಾದರೆ, ಬಹುಮುಖ ಪ್ರತಿಭೆಯ ಕೆ.ವಿ. ಅಕ್ಷರ್ ಅವರು ಕನ್ನಡದ ಪ್ರಮುಖ ನಾಟಕಕಾರರು, ನಿರ್ದೇಶಕರು, ಬರಹಗಾರರು, ಅನುವಾದಕರು, ಸಂಸ್ಕೃತಿ ಚಿಂತಕರು, ಓರ್ವ ಪ್ರಸಿದ್ಧ ರಂಗಕರ್ಮಿ, ಕವಿಗಳು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡಿಯಲ್ಲಿ ಏಪ್ರಿಲ್ 24, 1960ರಲ್ಲಿ ಜನಿಸಿದರು. ತಂದೆ ಕೆ.ವಿ. ಸುಬ್ಬಣ್ಣ ಕೂಡ ಪ್ರಸಿದ್ಧ ರಂಗಕರ್ಮಿ ಮತ್ತು ಸಾಹಿತಿಗಳು. ತಾಯಿ ಶೈಲಜಾ. ಕೆ.ವಿ. ಸುಬ್ಬಣ್ಣ ಅವರ ಪ್ರಾರಂಭಿಸಿದ ಕರ್ನಾಟಕ ಸಂಸ್ಥೆ ನೀನಾಸಂ ಅಂದರೆ ನೀಲಕಂಠೇಶ್ವರ ನಾಟ್ಯ ಸಂಘ ಕನ್ನಡದ ಪ್ರಮುಖ ಹವ್ಯಾಸಿ ರಂಗಭೂಮಿಗಳಲ್ಲಿ ಒಂದು. ಪದವಿ ಶಿಕ್ಷಣವನ್ನು ಸಾಗರದಲ್ಲಿ ಪೂರೈಸಿದ ಅಕ್ಷರ್ ಅವರು ನಂತರ ರಾಷ್ಟ್ರೀಯ ನಾಟಕ ಶಾಲೆಯನ್ನು ಸೇರಿದರು. ರಂಗ ಕಲೆಯ ಕುರಿತು ಪದವಿಯನ್ನು ಲಂಡನ್ನಲ್ಲಿ ಪೂರ್ಣಗೊಳಿಸಿ ನಂತರ ನೀನಾಸಂ ತಂಡದ ನಿರ್ದೇಶಕರಾಗಿ, ತರಬೇತುದಾರರಾಗಿ, ಆಡಳಿತ ಅಧಿಕಾರಿಯಾಗಿ ಅಕ್ಷರ ಪ್ರಾಶನದ ಮೂಲಕ ಮುದ್ರಣ ಕಾರ್ಯವನ್ನು ಆರಂಭಿಸಿದರು. 5 ನಾಟಕಗಳನ್ನು ಪ್ರಕಟಿಸಿದ್ದಾರೆ. 50ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಹಾಗಾದರೆ ಇವರ ಕೃತಿಗಳನ್ನು ನೋಡೋದಾದರೆ, ವಿಶ್ವಾತ್ಮಕ ದೇಶಭಾಷೆ, ಮಾವಿನ ಮರದಲ್ಲಿ ಬಾಳೆಯ ಹಣ್ಣು, ರಂಗಭೂಮಿ ಪೂರ್ವ ಪಶ್ಚಿಮ, ಪ್ರತಿಭೆಯ ಒಂದು ಪ್ರವಾಹ, ಭಾರತದ ಸಾಂಪ್ರದಾಯಿಕ ರಂಗಭೂಮಿಗೆ ಪಶ್ಚಿಮದ ಪ್ರತಿಕ್ರಿಯೆ, ರಂಗಭೂಮಿಯ ಕನಸುಗಳು, ನದಿಯ ಹರಿಯುವ ಗಾಡುಗಳು, ರಂಗ ಪ್ರಪಂಚ, ಹೊಸ ಶತಮಾನಕ್ಕೆ ಹೊಸ ಪರಿಭಾಷೆಗಳು ಇವು ಇವರ ಪ್ರಮುಖ ಪ್ರಕಟಣೆಗಳು. ಇವರು ರಂಗಭೂಮಿ ಸಲ್ಲಿಸಿದ ಸೇವೆ ಹಾಗೂ ಸಾಹಿತ್ಯ ಕೃತಿಗಳಿಗಾಗಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರ ರಂಗ ಪ್ರಪಂಚ ಕೃತಿಗೆ ಹಾಗೂ ಸಹ್ಯಾದ್ರಿ ಕಾಂಡ ನಾಟಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಂಗಮನೆ ಪ್ರಶಸ್ತಿ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಇವರನ್ನು ಗೌರವಿಸಿದೆ. ಇಷ್ಟು ಕೃತಿಕರ್ತೆ ಪರಿಚಯದ ಇಬ್ಬರೂ ಮಹಾನ್ ಕವಿಗಳ ಸ್ವಾರಸ್ಯವಾದಂತಹ ಪರಿಚಯವಾಗಿತ್ತು ಅಂತ ಹೇಳ್ತಾ, ಇನ್ನು ಇವರ ಅಧ್ಯಾಯದ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ 1, ಉಪಭೋಗವಾದ ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ಉಪಭೋಗವಾದ ಸ್ವರೂಪ ಹಾಗೂ ಅದರ ಸಾಧಕ ಬಾಧಕಗಳನ್ನು ಪ್ರಸ್ತುತ ಲೇಖನದ ಹಿನ್ನೆಲೆಯಲ್ಲಿ ಚರ್ಚಿಸಿ. 2 ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂಥ ಉತ್ತರ. ಉಪಭೋಗವಾದ
ಆಶೀಶ್ ನಂದಿ ಅವರು ಒಂದು ಪ್ರಮುಖ ವಾಣಿಜ್ಯ ಲೇಖನ. ಜಾಗತೀಕರಣದ ಪರಿಣಾಮವಾಗಿ ಬಳಕೆಯ ಸಂಸ್ಕೃತಿ ಬಹುಮುಖ್ಯವಾಗಿ ಹಬ್ಬುತ್ತಿರುವುದು ಪ್ರಭಾವ ಪರಿಣಾಮಗಳನ್ನು ಹೇಳುವುದು ಈ ಲೇಖನದ ಆಶಯ. ಉಪಭೋಗವಾದಕ್ಕೆ ಯಾವ ಶಾಸ್ತ್ರಗಳ ಆಧಾರವೂ ಇಲ್ಲ. ಅದು ಮನುಷ್ಯ ಜೀವಿಗಳ ಪ್ರಥಮ ಆಯ್ಕೆಯೂ ಅಲ್ಲ. ಈ ಉಪಭೋಗವಾದ 20ನೇ ಶತಮಾನದಲ್ಲಿ, ಅದು 1940ರಿಂದ ಈಚಿನ ವರ್ಷಗಳಲ್ಲಿ ಪ್ರಬಲಗೊಂಡ ಒಂದು ಪ್ರಕ್ರಿಯೆ. ಕೇವಲ 5 ದಶಕಗಳ ಹಿಂದೆಯಷ್ಟೇ ಉಪಭೋಗವಾದ ಒಂದು ಮೌಲ್ಯವೆಂಬಂತೆ, ಒಂದು ಜೀವನ ಶೈಲಿ ಎಂಬಂತೆ ಜನ್ಮ ತಾಳಿತು. ಅದಕ್ಕೂ ಮೊದಲು ಇದು ಕೇವಲ ದುಂದುಗಾರ ದೊರೆಗಳಿಗೆ ಮತ್ತು ಕೆಲವೇ ಅತಿ ಶ್ರೀಮಂತರ ಮಕ್ಕಳಿಗೆ ಸೀಮಿತವಾಗಿದ್ದ ವ್ಯಕ್ತಿಯ ಲಕ್ಷಣವಾಗಿತ್ತು. 5 ದಶಕಗಳ ಹಿಂದೆ ಇದನ್ನು ಸಾಮಾಜಿಕ ಸಾಧನೆಯ ಲಾಂಛನವಾಗಿ ಗುರುತಿಸಲಾಯಿತು. ಆದ್ದರಿಂದ ಅದು ನಿತ್ಯ ಬದುಕಿಗೆ ಒಂದು ಅಂಗವಾಗಿ ಸೇರಿಹೋಯಿತು. ಉಪಭೋಗವಾದ ಸಂಸ್ಕೃತಿಯೊಂದಿಗೆ ಗಟ್ಟಿಯಾಗಿ ಗುರುತಿಸಿಕೊಂಡಿದ್ದು ಹೆಚ್ಚಾಗಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ. ಆದರೆ ಉಪಭೋಗವಾದದ ವಿರುದ್ಧ ಅತ್ಯಂತ ಗಟ್ಟಿಯಾದ ಟೀಕೆಗಳು ಬಂದಿದ್ದು ಕೂಡ ಈ ದೇಶದಲ್ಲಿಯೇ. ಉಪಭೋಗವಾದ ಸ್ವಯಂಪೂರ್ಣವಾದ ಒಂದು ಅಗತ್ಯವೆಂಬ ನಂಬಿಕೆಯನ್ನು ಅಲ್ಲಿ ರೂಢಿಸಲಾಗಿದೆ. ಹಾಂಗ್ಕಾಂಗ್ ಮತ್ತು ಸಿಂಗಾಪುರ್ಗಳಲ್ಲಿ ಕೆಲವು ನಗರ ರಾಜ್ಯಗಳು ಮತ್ತು ದುಬಾಯಿಯ ಅಂಥ ಕೆಲವು ಪುಟ್ಟ ದೇಶಗಳು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಈ ಉಪಭೋಗವಾದವನ್ನು ಅನುಸರಿಸಿ ತೊಡಗಿವೆ. ಉಪಭೋಗವಾದ ಆತಂಕಪೂರಿತ ಸ್ಥಿತಿಯೊಂದಕ್ಕೆ ಪ್ರತಿಸ್ಪಂದಿಯಾಗಿ ರೂಪುಗೊಂಡ ಒಂದು ಪ್ರಕ್ರಿಯೆ. ಅದು ಬೇರು ಕಿತ್ತವರ, ಒಬ್ಬಂಟಿಗರ ಮತ್ತು ಗುಂಪಿನಲ್ಲಿ ಗೋವಿಂದ ಆದವರ ಬದುಕಿಗೆ ಒದಗಿರುವ ಒಂದು ರೋಗ. ಇದೊಂದು ದೇಶಾಂತರ ಸಂಸ್ಕೃತಿ. 1940ರ ದಶಕದಲ್ಲಿ ಮನಃಶಾಸ್ತ್ರಜ್ಞ ಎರಿಕ್ ಫ್ರಾಮ್ ಮಾರುಕಟ್ಟೆಯ ಮನೋಧರ್ಮ ಎಂಬುದು ಪರಿಭಾಷೆಯನ್ನು ಹುಟ್ಟುಹಾಕಿದ್ದ. ಆಧುನಿಕ ಮಾರುಕಟ್ಟೆಗಳಲ್ಲಿ ವಸ್ತುಗಳನ್ನು ಮಾರುವ ಬದಲು ತಮ್ಮ ಸ್ವಂತಿಕೆಯನ್ನು ಮಾರಿಕೊಳ್ಳಲು ಬಯಸುವ ವ್ಯಕ್ತಿತ್ವ ಮಾದರಿಗಳಿಗೆ ಅನ್ವಯವಾಗುವ ಹೆಸರು ಇದು. ಆದರೆ ಮುಂದೊಂದು ದಿನ ಉಪಭೋಗಕ್ಕಾಗಿಯೇ ಉಪಭೋಗವನ್ನು ಮಾಡುವ, ಬಳಕೆಗಾಗಿಯೇ ಬಳಕೆ ಮಾಡುವ ಇನ್ನೊಂದು ಮನೋಧರ್ಮದ ವ್ಯಕ್ತಿ ಮಾದರಿಗಳ ನಿರ್ಮಾಣಗೊಳ್ಳಬಹುದಾದ ಎಂಬ ಮುನ್ನೋಟ ಎರಿಕ್ ಫ್ರಾಮ್ಗೆ ಇರಲಿಲ್ಲ. ಇಂಥ ಉಪಭೋಗ ಕೇಂದ್ರಿತ ವ್ಯಕ್ತಿತ್ವವೆಂಬುದು ಇವತ್ತು ತುಂಬ ಚಾಲ್ತಿಯಲ್ಲಿ ಹಾಗೂ ಆಕರ್ಷಣೆಯಲ್ಲಿ ಇರುವ ಮಾದರಿಯಾಗಿಬಿಟ್ಟಿದೆ. ಉಪಭೋಗವಾದವನ್ನು ಒಂದು ಸ್ವತಂತ್ರ ಮೌಲ್ಯವಾಗಿ ಸ್ಥಾಪಿಸಬೇಕೆಂದಿದ್ದರೆ ನಾವು ಮನುಷ್ಯ ಜೀವಿಗಳನ್ನೇ ಪುನರ್ಯೋಜಿಸಿ ರೂಪಿಸಬೇಕು. ಹಾಗೆ ಮಾಡುವ ಮೊದಲ ಹೆಜ್ಜೆ ಆಯಾ ವ್ಯಕ್ತಿಗಳನ್ನು ಅವರವರ ಸಂಪ್ರದಾಯ ಮತ್ತು ಕುಟುಂಬಗಳಿಂದ ಬೇರು ಕಿತ್ತು ಪಲ್ಲಟಗೊಳಿಸುವುದು ಮತ್ತು ಅವುಗಳ ಸ್ಥಳದಲ್ಲಿ ರಾಷ್ಟ್ರವೆಂಬ ಅನಾಮಧೇಯ ಹುಸಿ ಸಮುದಾಯವೊಂದನ್ನು ಸ್ಥಾಪಿಸುವುದು. ಈ ರಾಷ್ಟ್ರದ ಜೊತೆಗೆ ಸುಲಭ ನಿರ್ವಹಣೆಗೆ ಒದಗಿ ಬರುವ ಹಲವು ಸಾಂಸ್ಕೃತಿಕ ಉತ್ಪನ್ನಗಳನ್ನು ರೂಪಿಸಿ ಅವುಗಳನ್ನು ಪರಂಪರೆಯೊಂದು ಘೋಷಿಸುವುದು. ಜೊತೆಗೆ ಹಳೆಯ ಕೂಡು ಕುಟುಂಬ ವ್ಯವಸ್ಥೆಯನ್ನು ಕಿತ್ತು ಅದರ ಬದಲಿಗೆ ಹೊಸ ಬಿಡಿ ಕುಟುಂಬಗಳನ್ನು ಕಟ್ಟುವುದು. ಒಬ್ಬ ಉಪಭೋಗ ಕೇಂದ್ರೀಕೃತ ವ್ಯಕ್ತಿಗೆ ಹಾಗೂ ಏಕಾಂಗಿತನದ ಆತ್ಮರತಿಯ ಮತ್ತು ಸಮುದಾಯ ವಿಚ್ಛೇದಿತ ವ್ಯಕ್ತಿಗೆ ಉಳಿಯುವ ಏಕೈಕ ಅಂತಿಮ ಮೌಲ್ಯವೆಂದರೆ ಅದು ಉಪಭೋಗ ಮಾತ್ರ. ಅಂಥ ಉಪಭೋಗದಿಂದ ಮಾತ್ರವೇ ಆ ವ್ಯಕ್ತಿಗೆ ಸಾಮಾಜಿಕ ಅಂತಸ್ತು ಮತ್ತು ಸಂಬಂಧಗಳು ಸಾಧ್ಯವಾಗುತ್ತವೆ. ಜಾಗತಿಕ ಮಾರುಕಟ್ಟೆ ನಿರ್ಮಾಣದ ಎಲ್ಲ ಕಾರ್ಯಸೂಚಿಗಳ ಹಿಂದಿರುವ ಒಂದು ಮೂಲ ಅಂಗಾಂಶವೆಂದರೆ ಇಂಥ ಏಕಾಂಗೀಕರಣಗೊಂಡ ವ್ಯಕ್ತಿ. ಮಾರಾಟ ಮಾಡುವುದೆಂದರೆ ಮೂಲತಃ ಬಯಕೆಗಳನ್ನು ಸೃಷ್ಟಿಸುವ ಕೆಲಸ. ಮೂಲಭೂತ ಅಗತ್ಯಗಳನ್ನು ಕುರಿತು ಯಾರೂ ಜಾಹೀರಾತು ನೀಡುವ ಅಗತ್ಯ ಇರುವುದಿಲ್ಲ. ಯಾಕೆಂದರೆ ಜನ ಅವರನ್ನು ತಮ್ಮಷ್ಟಕ್ಕೆ ತಾವೇ ಪಡೆದುಕೊಳ್ಳುತ್ತಾರೆ ಅಥವಾ ಅದಕ್ಕಾಗಿ ದುಡಿದು ಅವರನ್ನು ಗಳಿಸಿಕೊಳ್ಳುತ್ತಾರೆ. ಆದರೆ ಕೃತಕ ಅಗತ್ಯಗಳನ್ನು ಸೃಷ್ಟಿ ಮಾಡಲಿಕ್ಕೆ ಜಾಹೀರಾತುಗಳ ಸಹಾಯ ಬೇಕಾಗುತ್ತದೆ. ಇಂಥ ಕೃತಕ ಅಗತ್ಯಗಳನ್ನು ಮೂಲಭೂತ ಮಾನವ ಅಗತ್ಯಗಳೆಂಬಂತೆಯೇ ಬಿಂಬಿಸುವ ಮೂಲಕ ಹೊಸ ಬಯಕೆಗಳನ್ನು ಸೃಷ್ಟಿಸುವ ಕಲೆ ಮತ್ತು ವಿಜ್ಞಾನವೇ ಮಾರುಕಟ್ಟೆ ಶಾಸ್ತ್ರ. ಮಾರುಕಟ್ಟೆ ಈ ರೀತಿ ಕೃತಕ ಮತ್ತು ಮೂಲಭೂತ ಅಗತ್ಯಗಳಿಗೆ ಕೊಂಡಿ ಹಾಕುತ್ತಿರುವ ಕೆಲಸ ಕೆಲವೊಮ್ಮೆ ನಮ್ಮ ಗಮನಕ್ಕೆ ಸಿಗದೆ ನೊಣಚಿಕೊಳ್ಳುತ್ತದೆ. ಆದ್ದರಿಂದಲೇ ಈ ಉಪಭೋಗವಾದವೆಂಬುದು ಒಂದು ಕುಟಿಲೋಪಾಯವೆಂದು ಕೆಲವರು ಹೇಳುವುದುಂಟು. ಏರುಧ್ವನಿಯ ಆಕರ್ಷಕ ಜಾಹೀರಾತುಗಳ ಬೆಂಬಲ ಪಡೆದು ಈ ಉಪಭೋಗವಾದ ಮುಗ್ಧ ಸಾಧಾರಣ ನಾಗರಿಕರನ್ನು ವಂಚಿಸುತ್ತದೆಂದು ಅವರ ಅಭಿಪ್ರಾಯ. ಅಂದರೆ ಸಾಧಾರಣ ನಾಗರಿಕರು ಅಷ್ಟು ಸುಲಭವಾಗಿ ಮೋಸ ಹೋಗುವಂಥವರೇನಲ್ಲ. ಇಂಥ ಶೂನ್ಯ ಸ್ಥಿತಿಯೊಂದರ ಸೃಷ್ಟಿಯೇ ಈ ಪ್ರಕ್ರಿಯೆಯಲ್ಲಿ
ತುಂಬ ಪ್ರಧಾನವಾದದ್ದು. ಯಾಕೆಂದರೆ ವ್ಯಕ್ತಿಯೊಬ್ಬನ ಬದುಕಿನಿಂದ ಅವರಿಗಿರುವ ಆಳವಾದ ಸಮುದಾಯದ, ಕುಟುಂಬದ ಮತ್ತು ಪರಂಪರೆಯ ಬಂಧವನ್ನು ಕಡಿದು ಹಾಕಿದರೆ ಮಾತ್ರವೇ ಅವರು ಏಕಾಂಗಿ ವ್ಯಕ್ತಿಗಳಾಗಿ, ಅನುರೂಪಿ ವ್ಯಕ್ತಿತ್ವಗಳಾಗಿ ಮಾರ್ಪಡುತ್ತಾರೆ. ಆಗ ಮಾತ್ರವೇ ಅವರು ಬೇರೆ ಬೇರೆ ಹುಸಿ ಬಂಧಗಳಲ್ಲಿ ಅರ್ಥ ಹುಡುಕಲು ಆರಂಭಿಸುತ್ತಾರೆ. ಇಂಥ ಹುಸಿ ಬಂಧಗಳಲ್ಲಿ ಇವತ್ತು ಅತ್ಯಂತ ಪ್ರಮುಖವಾದದ್ದು ಬಳಕೆದಾರರ ನಡುವಿನ ಬಂಧ. ಈ ಬಂಧ ಎಷ್ಟು ಬಲವಾದದ್ದೆಂದರೆ, ಇವತ್ತು ಮೊದಲ ಜಗತ್ತಿನ ದೇಶಗಳ ರಾಷ್ಟ್ರಾಧ್ಯಕ್ಷರನ್ನು, ಪ್ರಧಾನಮಂತ್ರಿಗಳನ್ನು ಈ ಉಪಭೋಗವಾದ ಆಕರ್ಷಿಸುವಷ್ಟು ಪ್ರಮುಖವಾಗಿದೆ. ಈ ಜಗತ್ತಿನಲ್ಲಿ ಇಂದು ಉಪಭೋಗವೇ ಅಥವಾ ಉಪಭೋಗದ ಆಶಯವೇ ಹಲವು ಬದುಕುಗಳಿಗೆ ಅರ್ಥವಂತಿಕೆಯನ್ನು ತಂದುಕೊಡುವ ಮಾಧ್ಯಮವಾಗಿದೆ. ಈ ಸಂಗತಿ ಜಗತ್ತಿನ ಬಹುಸಂಖ್ಯಾತ ವರ್ಗಕ್ಕೆ ವಿಮರ್ಶೆವೆಂದು ಖಂಡಿತಾದರೂ ಇದು ಸತ್ಯ. ಈ ಬಳಕೆ ಸಂಸ್ಕೃತಿಯೇ ಇವತ್ತು ಹೊಸ ಬಗೆಯ ಒಂದು ಅಂತಾರಾಷ್ಟ್ರೀಯತೆಯ ಹುಟ್ಟಿಗೂ ಕಾರಣವಾಗಿದೆ. ಅದೇನೇ ಇರಲಿ, ಉಪಭೋಗವಾದ ಸಂಸ್ಕೃತಿಗೆ ವಿರೋಧಿ ಏನಲ್ಲ, ಅದು ಕೂಡ ಒಂದು ಜೀವನ ದರ್ಶನವೇ ಆಗಿದೆ. ಹೀಗಾಗಿ ಅದರಲ್ಲಿ ಸಂಸ್ಕೃತಿಗೂ ಒಂದು ಅವಕಾಶವಿದೆ ಎಂಬುದು ಇಷ್ಟು ಈ ಅಧ್ಯಾಯದ ಭಾಗ 1 ವಿಡಿಯೋದ ಸ್ವಾರಸ್ಯಪೂರ್ಣವಾದಂತಹ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದಿನ ಭಾಗದೊಂದಿಗೆ ಇದರ ಅಂತಿಮ ಘಟ್ಟವನ್ನು ತಲುಪೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.